ಈ ಬ್ಯೂಟಿಫುಲ್ ಲುಕ್ ಕ್ರಿಯೇಟ್ ಮಾಡಿದೆ ನೋಡೋಣ ಬನ್ನಿ. ನಾನು ಫಸ್ಟು CTM ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಫಸ್ಟ್ ಮ್ಯಾಟ್ ಫಿನಿಶಿಂಗ್ ಪ್ರೈಮರ್ನ ಯೂಸ್ ಮಾಡಿದೆ. ಅದಾದಮೇಲೆ ಐ ಹ್ಯಾವ್ ಆ್ಯಕ್ನಿ ಸ್ಪಾಟ್ ಆ್ಯಂಡ್ ಡಾರ್ಕ್ ಸರ್ಕಲ್. ಸೊ ಅದೆಲ್ಲ ಕವರ್ ಮಾಡಿ ಐ ವಾಂಟೆಡ್ ಟು ಕೀಪ್ ಮೈ ಮೇಕಪ್ ವೆರಿ ಸಿಂಪಲ್ ಆ್ಯಂಡ್ ಸೆಟಲ್ಡ್. ಅದಾದಮೇಲೆ ಲೈಟಾಗಿ ಫೌಂಡೇಶನ್ ಯೂಸ್ ಮಾಡಿದೆ. ನಾನು ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕಿಂತ ಮುಂಚೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ, ಸೊ ದ್ಯಾಟ್ ನನಗೆ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಹೈಲೈಟಿಂಗ್ ಪಾಯಿಂಟ್ ಎಲ್ಲ ಏನಿದೆ ಅದೆಲ್ಲ ಹೈಲೈಟ್ ಮಾಡಿ ದೆನ್ ನಾನು ಬ್ಲಷ್ ಹಾಕೋದು ಅಷ್ಟು ನಮ್ಮ ಅಮ್ಮಗೆ ಇಷ್ಟ ಆಗೋಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಲೈಟಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಬ್ಲಷ್ ಯೂಸ್ ಮಾಡಿದೆ. ಅದಾದಮೇಲೆ ಪೌಡರ್ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಫೈನಲ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಐ ಮೇಕಪ್ ನಾನು ತುಂಬ ಸಿಂಪಲಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಏನು ಮಾಡಿದೆ, ಬ್ರೌನ್ ಲುಕ್ಕಲ್ಲಿ ಹೋದೆ. ಯಾಕಂದರೆ ನನ್ನ ಸ್ಯಾರಿ ಬಂದು ಗ್ರೀನ್ ಆ್ಯಂಡ್ ಪರ್ಪಲಲ್ಲಿತ್ತು. ಸೊ ಅದರಿಂದಾಗಿ ಬ್ರೌನ್ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬ್ರೌನ್ ಐ ಶ್ಯಾಡೋ ಯೂಸ್ ಮಾಡಿ ಸಿಂಪಲಾಗಿ ಐ ಮೇಕಪ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಟ್ರೆಡಿಷ್ನಲ್ ಲುಕ್ಕು ಅಂದರೆ ಆಬ್ವಿಯಸ್ಲಿ ಕಾಜಲ್ ಇರಲೇಬೇಕು. ಅದಾದಮೇಲೆ ಸ್ವಲ್ಪ ಐಬ್ರೋ ಫಿಲ್ ಮಾಡಿ ಆ್ಯಂಡ್ ಐಲೈಟರ್ ಎಲ್ಲ ಯೂಸ್ ಮಾಡಿದೆ, ಅದು ರೆಕಾರ್ಡಿಂಗ್ ಆಗಿರಲಿಲ್ಲ. ದೆನ್ ಮಸ್ಕರ ಯೂಸ್ ಮಾಡಿದೆ ಆ್ಯಂಡ್ ಈ ಬ್ಯೂಟಿಫುಲ್ ಹೇರ್ ಸ್ಟೈಲ್ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದು ಆ್ಯಂಡ್ ನನ್ನ ಮೇಲೆ ನಾನೇ ಮಾಡ್ಕೊಂಡಿದ್ದೆ. ಸೊ ಇಟ್ ವಾಸ್ ಲುಕಿಂಗ್ ಗುಡ್. ಅದಾದಮೇಲೆ ಲಿಪ್ಸ್ಟಿಕ್ ಲಿಪ್ ಲೈನರ್ ಯೂಸ್ ಮಾಡಿ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿ ದೆನ್ ಬ್ರೌನ್ ಶೇಡಲ್ಲಿ ನಾನು ಲಿಪ್ಸ್ಟಿಕ್ನ ಹಾಕ್ಕೊಂಡಿದ್ದೆ. ಫಸ್ಟ್ ಈ ಬ್ಯಾಂಗಲ್ಸ್ ಹಾಕ್ತೆ, ಬಟ್ ಅದು ಮಿಡಲಲ್ಲಿ ನಾನು ಸ್ಯಾರಿ ಕಲರ್ ಬಳೆ ಹಾಕಿದ್ದೆ, ಅದು ಮ್ಯಾಚ್ ಆಗಲಿಲ್ಲ ಅಂತ ಮತ್ತೆ ರಿಮೂವ್ ಮಾಡಿ ಗೋಲ್ಡನ್ ಕಲರ್ದು ಹಾಕ್ತೆ. ಇನ್ ಬಿಟ್ವೀನ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಿಸ್ ವಾಸ್ ದ ಫೈನಲ್ ಲುಕ್.